ನಮಸ್ಕಾರ. ADN.comಗೆ ಸ್ವಾಗತ. ನಾನು ಸಪನಾ. ಮಹಾರಾಷ್ಟ್ರದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮುಸ್ಲಿಮರಿಗೆ 5% ಮೀಸಲಾತಿ ನೀಡೋ ನೀತಿಯನ್ನು ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ರದ್ದುಗೊಳಿಸಿದೆ. ಸರ್ಕಾರದ ಧೋರಣೆ ರಾಜಕೀಯ ವಾಕ್ಸಮರಕ್ಕೂ ಕೂಡ ಕಾರಣ ಆಗಿದೆ. ವಿರೋಧ ಪಕ್ಷಗಳು ಅಲ್ಪಸಂಖ್ಯಾತ ವಿರೋಧಿ ಕೃತ್ಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಬಿಜೆಪಿ ಸಮರ್ಥನೆಗೆ ಇಳಿದ್ಬಿಟ್ಟಿದೆ. 2014ರಲ್ಲಿ ಚುನಾವಣೆಗೂ ಮುನ್ನ ಘೋಷಿಸಲಾಗಿದ್ದ ಜಾರಿಯಾದ ಮುಸ್ಲಿಂ ಮತ ತುಷ್ಟೀಕರಣದ ತಂತ್ರ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರತ್ಯಾರೋಪವನ್ನ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ಮೀಸಲಾತಿಯ ಬೇಡಿಕೆ 2008ರಲ್ಲಿ ಸಾಂಸ್ಥಿಕ ರೂಪವನ್ನ ಪಡೆದಿತ್ತು. ಅಂದಿನ ಕಾಂಗ್ರೆಸ್ ಎನ್ಸಿಪಿ ಮೈತ್ರಿ ಸರ್ಕಾರ ರಾಜ್ಯದ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಅಧ್ಯಯನ ಮಾಡೋದಕ್ಕೆ ನಿವೃತ್ತ IAS ಅಧಿಕಾರಿ ಮೆಹಮೂದ್ ಉರ್ ರೆಹಮಾನ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿತ್ತು. 5 ವರ್ಷಗಳ ಅಧ್ಯಯನದ ನಂತರ ಮಹಾರಾಷ್ಟ್ರದಲ್ಲಿರೋ ಮುಸ್ಲಿಮರಲ್ಲಿ ಸುಮಾರು 60% ಅಷ್ಟು ಮುಸ್ಲಿಮರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ಸಮಿತಿ ವರದಿ ಮಾಡಿತ್ತು. ಸರ್ಕಾರಿ ಉದ್ಯೋಗಗಳಲ್ಲಿ ಅವರ ಪ್ರಾತಿನಿಧ್ಯ ಕೇವಲ 4.4ರಷ್ಟಿದೆ. ಸಮುದಾಯದ ಕೇವಲ 2.2ರಷ್ಟು ಜನರು ಮಾತ್ರ ಪದವೀಧರರಾಗಿದ್ದಾರೆ. ಈ ರಚನಾತ್ಮಕ ಹಿಂದುಳಿದಿರುವಿಕೆಯನ್ನ ಹೋಗಲಾಡಿಸುವುದಕ್ಕೆ ರಾಜ್ಯದ ಉದ್ಯೋಗ, ಶಿಕ್ಷಣ ಮತ್ತು ವಸತಿಗಳಲ್ಲಿ 8% ಅಷ್ಟು ಮೀಸಲಾತಿ ನೀಡಬೇಕು ಅಂತ ಸಮಿತಿ ಶಿಫಾರಸನ್ನ ಮಾಡಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಕಾಂಗ್ರೆಸ್ ಎನ್ಸಿಪಿ ಸರ್ಕಾರ ವಿಶೇಷ ಹಿಂದುಳಿದ ವರ್ಗ ಎ ಅಡಿಯಲ್ಲಿ ಗುರುತಿಸಲಾದ ಸುಮಾರು 50 ಮುಸ್ಲಿಂ ಸಮುದಾಯಗಳಿಗೆ 5% ಮತ್ತು ಮರಾಠ ಸಮುದಾಯಕ್ಕೆ 16% ಮೀಸಲಾತಿಯನ್ನು ಒದಗಿಸಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು. ಇದು ಗುರುತಿಸಲಾದ 50 ಹಿಂದುಳಿದ ಮುಸ್ಲಿಂ ಪಂಗಡಗಳು ಶಿಕ್ಷಣದಲ್ಲಿ ಮೀಸಲಾತಿ ಹಕ್ಕನ್ನು ಪಡೆಯೋದಕ್ಕೆ ಇದ್ದ ಕಟ್ಟ ಕಡೆಯ ಆಡಳಿತಾತ್ಮಕ ಮಾರ್ಗನೂ ಕೂಡ ಆಗಿತ್ತು. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಈ ಮೀಸಲಾತಿ ಇಡೀ ಮುಸ್ಲಿಂ ಸಮುದಾಯಕ್ಕೆ ಅನ್ವಯ ಆಗ್ತಾ ಇರಲಿಲ್ಲ. ಬದಲಾಗಿ ಮುಸ್ಲಿಂ ಸಮುದಾಯದಲ್ಲಿರೋ ನೇಕಾರರು, ಕಸಾಯಿಖಾನೆ ಕಾರ್ಮಿಕರು, ಎಣ್ಣೆ ತೆಗೆಯೋರು ಮತ್ತು ಮೀನುಗಾರರಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಸುಮಾರು 50 ಸಮುದಾಯಗಳಿಗೆ ಅನ್ವಯ ಆಗಿತ್ತು. ಈ ಸಮುದಾಯಗಳ ಜನರಿಗೆ ಜಾತಿ ಸಿಂಧುತ್ವ ಪ್ರಮಾಣ ಪತ್ರಗಳು ಅಗತ್ಯ ಆಗಿದ್ವು. ಸರ್ಕಾರದ ಸುಗ್ರೀವಾಜ್ಞೆಯನ್ನ ಪ್ರಶ್ನಿಸಿ ಕೆಲವರು ಬಾಂಬೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ನ್ಯಾಯಾಲಯ ತನ್ನ 2014ರ ನವೆಂಬರ್ 14ರ ಆದೇಶದಲ್ಲಿ ಮರಾಠ ಮೀಸಲಾತಿಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿತು. ಜೊತೆಗೆ ಉದ್ಯೋಗದಲ್ಲಿನ ಮುಸ್ಲಿಂ ಮೀಸಲಾತಿಯನ್ನ ರದ್ದುಪಡಿಸಿದ್ರು. ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡೋ ತತ್ವವನ್ನ ಎತ್ತಿ ಹಿಡಿದಿತ್ತು. ಸರ್ಕಾರಿ ಸ್ವಾಮ್ಯದ ಅಥವಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ 50% ಮೀಸಲಾತಿ ಮಿತಿಯನ್ನ ಮೀರಿ ಇನ್ನೂ 5% ಅಷ್ಟು ಹೆಚ್ಚುವರಿ ಮೀಸಲಾತಿ ನೀಡೋದಕ್ಕೆ ಅಗತ್ಯ ಇರೋ ಅಸಾಧಾರಣ ಸಂದರ್ಭಗಳು ಇರೋದ್ರ ಬಗ್ಗೆ ನಮಗೆ ಮನವರಿಕೆ ಆಗಿದೆ. ಹೀಗಾಗಿ ಶಿಕ್ಷಣದಲ್ಲಿ ಮುಸ್ಲಿಮರಿಗೆ 5% ಮೀಸಲಾತಿ ನೀಡೋದು ಅತ್ಯಗತ್ಯ ಅಂತ ಹೈಕೋರ್ಟ್ ಹೇಳಿತ್ತು. ವಂಚಿತ ಸಮುದಾಯಗಳನ್ನ ಮುಖ್ಯವಾಹಿನಿಗೆ ತರೋ ಸಾಂವಿಧಾನಿಕ ಗುರಿಯನ್ನ ಒತ್ತಿ ಹೇಳಿದ್ದ ನ್ಯಾಯಾಲಯ ಶಿಕ್ಷಣ ಸಂಸ್ಥೆಗಳಲ್ಲಿ ಸೀಟುಗಳ ಮೀಸಲಾತಿ ಒದಗಿಸೋ ಸುಗ್ರೀವಾಜ್ಞೆಯ ನಿಬಂಧನೆಗಳಿಗೆ ತಡೆಯಾಜ್ಞೆಯನ್ನ ನೀಡಿದ್ರೆ ಅದು ರಾಜ್ಯದ ಮುಸ್ಲಿಂ ಯುವಜನರನ್ನ ಜಾತ್ಯತೀತವಾಗಿ ಶಿಕ್ಷಣದಲ್ಲಿ ಮುಖ್ಯವಾಹಿನಿಗೆ ತರೋ ಪ್ರಕ್ರಿಯೆಗೆ ಖಂಡಿತವಾಗಿಯೂ ಅಡ್ಡಿಯಾಗುತ್ತೆ ಅಂತ ಅಭಿಪ್ರಾಯವನ್ನ ಪಟ್ಟಿತ್ತು. ಆದರೂ ಆ ಸುಗ್ರೀವಾಜ್ಞೆಯ ಅವಧಿ ಮುಕ್ತಾಯಗೊಂಡ ಬಳಿಕ ಮೀಸಲಾತಿ ಮೂಲೆಗುಂಪಾಗಿತ್ತು. 2014ರ ಚುನಾವಣೆಯ ಬಳಿಕ ಅಧಿಕಾರಕ್ಕೆ ಬಂದ ಬಿಜೆಪಿ ಶಿವಸೇನೆ ಮೈತ್ರಿ ಸರ್ಕಾರ ಆ ಸುಗ್ರೀವಾಜ್ಞೆಯನ್ನ ಸಾಂವಿಧಾನಿಕ ಕಾಲಮಿತಿಯೊಳಗೆ ಕಾಯ್ದೆಯಾಗಿ ಪರಿವರ್ತಿಸಲಿಲ್ಲ. ಮರಾಠ ಮೀಸಲಾತಿಯನ್ನ ಮರುಸ್ಥಾಪಿಸೋದಕ್ಕೆ ಸರ್ಕಾರ ಕಾನೂನು ಪರಿಹಾರಗಳನ್ನು ಅನುಸರಿಸಿದ್ರು ಮುಸ್ಲಿಂ ಮೀಸಲಾತಿ ಚೌಕಟ್ಟನ್ನ ಉಳಿಸ್ಕೊಳ್ಳೋದಕ್ಕೆ ಯಾವುದೇ ಶಾಸನಾತ್ಮಕ ಪ್ರಯತ್ನಗಳು ಕೂಡ ನಡೆಯಲಿಲ್ಲ. ಇದರ ಪರಿಣಾಮವಾಗಿ ಮುಸ್ಲಿಮರಿಗೆ ಶಿಕ್ಷಣದಲ್ಲಿನ 5% ಮೀಸಲಾತಿ ಸ್ಥಗಿತಗೊಂಡಿತು. ಸುಗ್ರೀವಾಜ್ಞೆಯ ಅಡಿಯಲ್ಲಿ ಹೊರಡಿಸಲಾದ ಸರ್ಕಾರಿ ನಿರ್ಣಯ
ಕ್ರಮೇಣ ತನ್ನ ಪ್ರಭಾವವನ್ನು ಕಳೆದುಕೊಂತು. 2019ರಲ್ಲಿ ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂತು. 2020ರ ಫೆಬ್ರವರಿಯಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ನವಾಬ್ ಮಲ್ಲಿಕ್ ಅವರು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ 5% ಮೀಸಲಾತಿಯನ್ನು ನೀಡೋದಕ್ಕೆ ಸರ್ಕಾರ ಕಾನೂನನ್ನು ತರಲಿದೆ ಅಂತ ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ರು. ಆದರೆ ಒಂದು ವಾರದೊಳಗೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇದೀಗ ಮಹಾಯುತಿ ಸರ್ಕಾರ ಶಿಕ್ಷಣದಲ್ಲಿ ಮುಸ್ಲಿಮರಿಗೆ 5% ಮೀಸಲಾತಿ ನೀಡೋ ಸರ್ಕಾರಿ ಆದೇಶವನ್ನ ಮಂಗಳವಾರ ಹಿಂಪಡೆದಿದೆ. ಮುಸ್ಲಿಂ ಸಮುದಾಯಗಳಿಗೆ SBCA ಅಡಿಯಲ್ಲಿ ಜಾತಿ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳ ವಿತರಣೆ ಸೇರಿದಂತೆ ಹಿಂದಿನ ನೀತಿಗೆ ಸಂಬಂಧಿಸಿದ ಎಲ್ಲ ನಿರ್ದೇಶನಗಳು ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಅಧಿಕೃತವಾಗಿ ರದ್ದುಗೊಳಿಸಿದೆ. ಮುಸ್ಲಿಂ ಮೀಸಲಾತಿಗೆ ಅಂತಿಮ ಮೊಳೆಯನ್ನ ಜಡಿದಿದೆ. ಮಹಾಯುತಿ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡಿರೋ ಸಾಮಾಜಿಕ ನ್ಯಾಯ ಸಚಿವ ಸಂಜಯ್ ಶಿರ್ಸಾಟ್ ಮತದಾರರನ್ನ ಓಲೈಸೋದಕ್ಕೆ 2014ರ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸರ್ಕಾರ ಈ ಮೀಸಲಾತಿಯನ್ನ ಘೋಷಿಸಿತ್ತು. ಆದರೆ ಅಗತ್ಯ ಇರೋ ಕಾನೂನು ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಎಂದಿಗೂ ಪೂರ್ಣಗೊಳಿಸಿರಲಿಲ್ಲ. ಯಾರೋ ವಿಧಾನಸಭೆಯಲ್ಲಿ ಎದ್ದು ನಿಂತು ಘೋಷಿಸಿದ ತಕ್ಷಣ ಮೀಸಲಾತಿ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಈ ನಡೆಯನ್ನ ಟೀಕಿಸಿರೋ ವಿಪಕ್ಷಗಳು ಇದನ್ನ ಅಲ್ಪಸಂಖ್ಯಾತ ವಿರೋಧಿ ಅಂತ ಕರೆದಿದ್ದಾವೆ. ವರ್ಷಗಳ ಹಿಂದೆನೆ ಅವಧಿ ಮುಗಿದಿದ್ದ ಮೀಸಲಾತಿ ಚೌಕಟ್ಟನ್ನ ಈಗ ಹಿಂಪಡೆಯೋ ಅಗತ್ಯ ಏನಿತ್ತು ಅಂತ ಪ್ರಶ್ನೆ ಮಾಡಿದಾವೆ. NCP ಶರದ್ ಬಣ ಈ ನಿರ್ಧಾರ ಬಿಜೆಪಿ ತನ್ನ ಪಕ್ಷದಲ್ಲಿರೋ ಮತ್ತು ಮಿತ್ರ ಪಕ್ಷಗಳಲ್ಲಿರೋ ಮುಸ್ಲಿಂ ನಾಯಕರಿಗೆ ಬೆಲೆಯನ್ನ ನೀಡೋದಿಲ್ಲ, ಮುಸ್ಲಿಮರಿಗೆ ಬಿಜೆಪಿಯಿಂದ ನ್ಯಾಯ ಸಿಗೋದಿಲ್ಲ ಅನ್ನೋದು ತೋರಿಸುತ್ತೆ ಅಂತ ಹೇಳಿದೆ. AIMIM ನಾಯಕ ಮತ್ತು ಮಾಜಿ ಸಂಸದ ಇಮ್ತಿಯಾಜ್ ಜಲೀಲ್ ಅವರು ಮುಸ್ಲಿಂ ಯುವಕರು IAS IPS ಅಧಿಕಾರಗಳಂತಹ ಉನ್ನತ ಸ್ಥಾನಕ್ಕೆ ಇರೋದು ಆಡಳಿತ ಪಕ್ಷಕ್ಕೆ ಇಷ್ಟ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.